Hey guys, welcome back to my YouTube channel. ಸೊ ಗೈಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮೂರಲ್ಲಿ ಇವತ್ತು ಹುಣ್ಣಿಮೆ ಪೂಜೆ ಇದೆ, ನಮ್ಮ ಫ್ಯಾಮಿಲಿದು ಪೂಜೆ ಇದೆ ಗೈಸ್. ಸೊ ನಾವು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಹೊಸ್ಲು ನೋಡಿ ಗೈಸ್ ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ಎಲ್ಲರೂ ರೆಡಿ ಆಗ್ತಾ ಇದ್ರು. ಮನೇಲಿ ಕೂಡ ಪೂಜೆ ಆಗಿದೆ ಗೈಸ್. ಇವಾಗ ಹೊರಡಬೇಕು. ಏನು ಮಿಮ್ಮಿಗೆ ಏನಪ್ಪ? ಎಲ್ಲರೂ ರೆಡಿ ಆಗಿದ್ದಾರೆ ಗೈಸ್. ನಾನು ರೆಡಿ ಆಗಿದ್ದೀನಿ. ಬನ್ನಿ ಗೈಸ್, ಕಾರ್ ತಗೊಂಡು ಬರೋಣ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ಕಾರಲ್ಲಿ ಹೋಗ್ತಿದ್ದೀನಿ ಗೈಸ್. ಕಾರ್ ತಗೊಂಡು ಇಲ್ಲಿಗೆ ಬಂದು ಹತ್ತಿಸ್ಕೊಂಡು ಹೋಗೋಣ ಗೈಸ್. ಗಣಪತಿಗೆ ಹೂವು ಇನ್ನೊಂದು ಹೂವು ಇದೆ ಗೈಸ್. ನಮ್ಮಪ್ಪ ಒಂದು ತಂದ್ಕೊಟ್ರು, ನಮ್ಮಮ್ಮ ಒಂದು ತಂದ್ಕೊಟ್ರು ಗೈಸ್. ನನ್ನ ಕಾರಲ್ಲಿ ಚಿಕ್ಕ ಡಸ್ಟ್ಬಿನ್ ಇಟ್ಟಿದ್ದೀನಿ ನೋಡಿ ಗೈಸ್. ಹಿಂಗೆ ಪುಷ್ ಮಾಡಿ ಇದ್ರಗಡೆ ಏನಾದರೂ ಚಿಕ್ಕ ಪುಟ್ಟ ತಿಂದಾಗ ಹಾಕೋಕ್ಕೆ, ಆಮೇಲೆ ಇದನ್ನ ತೆಗ್ದು ಹಿಂಗೆ ಬಿಸಾಕ್ಬೋದು. ಅಂದರೆ ಒಳಗಡೆ ಡಸ್ಟ್ ಇರುತ್ತಲ್ಲ ಅದನ್ನು ತೆಗ್ದು ಬಿಸಾಕ್ಬೋದು ಗೈಸ್. ನೀನು ಬಾಯಲ್ಲಿ ಡಿಕ್ಕಿಲಿ ಕೂತ್ಕೊ ನೀನು. ಸಿಹಿ ಇಲ್ಲೇ ಕೂಚು ಮನೆ ನೀನು. ಆಯ್ತು, ಬೇಡ ಮುಂದೆ ಕೂತ್ಕೊ. ಕೊಡು, ಕೈ ಕೊಡು. ಬಾ, ಗುಡ್ ಗರ್ಲ್ ತಾನೆ ಸಿಹಿ. ಎಲ್ಲ ಫಿಲ್ ಮಾಡ್ತಿದ್ದಾರೆ ಗೈಸ್ ಡಿಕ್ಕಿನಲ್ಲಿ. ತಾತ ಅಂತ ಕೂಗು, ಇನ್ನೊಂದ್ಸತಿ ಕೂಗು ತಾತ. ಬಂತು. ಎಲ್ಲಿ? ಅಲ್ಲಿ ಕೂತ್ಕೋಬೇಕಂತ. ಎಲ್ಲಿ ಜಾಗ ಇಲ್ವಲ್ಲ. ಮಾದವರ ಟೋಲ್ ಹತ್ರ ಟ್ರಾಫಿಕ್ ನೋಡಿ ಎಷ್ಟಿದೆ ಯಪ್ಪ. ಗೈಸ್, ಹೌ ಇಸ್ ಮೈ ನ್ಯೂ ಶೇಡ್ಸ್? ಗೈಸ್ ನಾವಿಲ್ಲಿ ಸೈಡಿಗೆ ಹಾಕಿ ನಿಂತಿದ್ವಿ ನಮ್ಮ ದೊಡ್ಡಮ್ಮನ ಪಿಕಪ್ ಮಾಡೋಕ್ಕೆ. ಇಲ್ಲಿ ಯಾರು ನೋಡಿ ಲಾರಿ ಅಂತಂದು ನಿಲ್ಸೋಣ. ಇವಾಗ ನಾನು ಹಿಂಗೆ ರಿವರ್ಸ್ ಹೋಗ್ಬಿಟ್ಟು ಹಿಂಗೆ ಬರಬೇಕು. ಆಮೇಲೆ ಇಲ್ಲಿ ಕಾಫಿ ಟೀ ಸಮೋಸ ಅಂಕಲ್ ಬಂದರು. ಸೊ ನಾವು ಹೆಂಗೂ ತಿಂಡಿ ತಿಂದಿರಲಿಲ್ಲ. ನಮ್ಮ ದೊಡ್ಡಮ್ಮ ತಿಂಡಿ ತೊಗೊಂಡು ಬರ್ತೀನಿ ಅಂತಂದಿದ್ರು. ಸೊ ತಿಂಡಿ ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹಿಂಗೆ ರಿವರ್ಸ್ ಹೋಗ್ಬಿಟ್ಟು ಹೋಗ್ಬೇಕು. ಪ್ಲಸ್ ನನ್ನ ನ್ಯೂ ಶೇಡ್ಸ್ ಹೆಂಗಿದೆ ಗೈಸ್. ಈ ಸೌಂಡಲ್ಲಿ ನನ್ನ ವಾಯ್ಸು ಕೇಳಿಸಿಲ್ಲ ಅಂದರೆ ದಯವಿಟ್ಟು ವಾಲ್ಯೂಮ್ ಹೈ ಮಾಡ್ಕೊಂಡು ನೋಡಿ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ಲೈಕ್ ಆ ಕಡೆ ಈ ಕಡೆ ಫುಲ್ ಗಿಡ ಮರಗಳ ಥರ. ಆಮೇಲೆ ಕ್ಲೌಡ್ಸು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಐ ಲವ್ ದಿಸ್ ರೈಡ್ ಗೈಸ್. ನಾವು ಊರಿಗೆ ಬಂದು ಫ್ರೆಶ್ ಅಪ್ ಆಗಿ ಹುತ್ತು ಸಿದ್ದೇಶ್ವರ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ನಡಗೇರಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ. ಇದು 3 years ಒನ್ಸ್ ಹಬ್ಬ ಮಾಡ್ತಾರೆ ಗೈಸ್. ಅವಾಗ ಮಾತ್ರ ಬಾಗಿಲು ತೆಗಿತಾರೆ, ಮಿಕ್ಕಿ ಟೈಮಲ್ಲೆಲ್ಲ ಮುಚ್ಚಿರ್ತಾರೆ. ಎಲ್ಲರಿಗೂ ಬೆಳಿತಾಳೆ ಸಾಕು. ನಂಗಿಕ್ಕು ಮನೆ ನಂಗೆ ಅಮ್ಮಮ್ಮಗೆ ಸಾಕು ಬಿಡು ಮನೆ. ಇಟ್ಕೊಂಡಿದ್ಯಾ? ತೋರ್ಸು, ಈ ಕಡೆ ತೋರ್ಸು. ಅರ್ಶನ ನೋಡು. ಇಲ್ಲಿ ನಾವು ಮನೇಲಿ ಮಾಡಿರೋ ಪಲಾರನ ನಮ್ಮ ಅಣ್ಣ ಎತ್ಕೊಂಡು ಎಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ವಿ ಗೈಸ್. ಇವಾಗ ಇಲ್ಲೇ ನಮ್ಮ ದೊಡ್ಡಮ್ಮ ಎಷ್ಟು ಜೋರಾಗಿ ಒಬ್ಬೊಬ್ಬರು ಮನೇನ ಕರೆದು ಬನ್ನಿ ದೇವಸ್ಥಾನಕ್ಕೆ ಅಂತ ಕರಿತಿದ್ರು. ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇದನ್ನು. ಸಿಹಿ ಹಾಯ್ ಮಾಡುವ ಗೈಸ್. ನಾನೆಲ್ಲ ಬರೀ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ವ್ಲಾಗ್ ಪೂರ್ತಿ. ಅಲ್ಲೆಲ್ಲ ಫ್ಯಾಮಿಲಿಯವರೆಲ್ಲ ಇದ್ರಲ್ಲ, ಸೊ ನನಗೆ ಸ್ವಲ್ಪ ಶೈ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ನನಗೆ ಡೈರೆಕ್ಟ್ ಹಂಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ.
ಇದೇ ಟೆಂಪಲ್ ಗೈಸ್, ಶ್ರೀ ಉತ್ತರಸಿದ್ದೇಶ್ವರ ಸ್ವಾಮಿ ಟೆಂಪಲ್ಲು. ಇದು ನೀವು ಆಲ್ರೆಡಿ 2-3 ಟೈಮ್ಸ್ ನನ್ನ ವ್ಲಾಗ್ಸಲ್ಲಿ ನೋಡಿರ್ತೀರ, ಸೊ ಹಂಗಾಗಿ ಗೊತ್ತಿರುತ್ತೆ. ಬಟ್ ಅವಾಗೆಲ್ಲ ಡೆಕೋರೇಷನ್ ಮಾಡ್ತಾ ಇರಲಿಲ್ಲ, ಅಂದರೆ ನಾರ್ಮಲಾಗೆ ನಾವು ಹೋದಾಗ ಹೆಂಗಿರ್ತಿತ್ತು ಹಾಗೆ ತೋರಿಸ್ತಾ ಇದ್ದೆ. ಬಟ್ ಇವತ್ತು ಹುಣ್ಣಿಮೆಗೆ ಗ್ರ್ಯಾಂಡಾಗಿ ಪೂಜೆ ಮಾಡಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ. 6:30 7 o'clock ಆದರೂ ಬೆಳಗ್ಗೆ ನೋಡಿ ಗೈಸ್ ಎಷ್ಟಿದೆ ಅಲ್ವಾ. ಯಾವಾಗಲೂ ಬೇಗ ಕತ್ಲಾಗ್ಬಿಡೋದು, ಬಟ್ ಇವಾಗ ಜಾಸ್ತಿ ಬೆಳಕಿದೆ. ಪ್ರತಿ ಹುಣ್ಣಿಮೆಗೂ ಒಂದೊಂದು ಅಲಂಕಾರ ಮಾಡ್ತಾರೆ ಗೈಸ್, ಡಿಫ್ರೆಂಟು. ಒಂದೊಂದು ಸತಿ ಬರೀ ಡ್ರೈ ಫ್ರೂಟ್ಸ್ದು, ಒಂದೊಂದು ಸತಿ ಬರೀ ಫ್ರೂಟ್ಸ್ದು, ಒಂದೊಂದು ಸತಿ ಬರೀ ಫ್ಲವರ್ಸ್ದು, ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಇವತ್ತು ಫ್ಲವರ್ಸ್ದು ಮಾಡಿದ್ರು. ಪಲಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಯಾರೋ ಒಬ್ರು ಆಲ್ರೆಡಿ ಮಾಡಿ ಪಲಾರ ಕೊಡ್ತಾವ್ರೆ, ಎಲ್ಲರೂ ತಿಂತಾ ಇದ್ದಾರೆ. ನಮ್ಮ ಸಿಹಿಗಂತೂ ಫುಲ್ಲು ಖುಷಿ. ಅಲ್ಲೆಲ್ಲ ಫುಲ್ ಮಕ್ಕಳೆಲ್ಲ ಇದ್ರು, ಸೊ ಅವ್ರ ಜೊತೆ ಓಡಾಡಿಕೊಂಡು ಅವ್ರ ಕೈ ಹಿಡ್ಕೊಂಡು ಫುಲ್ ಓಡ್ತಾನೆ ಇದ್ಲು. ದೇವ್ರ ನವಾಗಿಂದ ರೌಂಡ್ ಆಗ್ತಾವ್ರೆ. ಇಲ್ಲಿ ಅಲಂಕಾರ ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಫ್ಯಾಮಿಲಿಯವ್ರನ್ನೆಲ್ಲ ಈ ಥರ ಹಿಂಗೆ ಬ್ಯಾರಿಕೇಟರ್ ಥರ ಏನೋ ಹಾಕಿದ್ದಾರೆ, ಕಂಬಿ ಕಟ್ಟಿದ್ದಾರೆ. ಸೊ ಅವರೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲರನ್ನೂ ಒಳಗಡೆ ಕರೆದು ನಮ್ಮ ಕೈಲೆಲ್ಲ ಪೂಜೆ ಮಾಡಿಸ್ತಾರೆ. ಇಲ್ಲಿ ನಮ್ಮ ಅಜ್ಜಿ ಮತ್ತು ಇನ್ನೊಂದು ಅಂಕಲ್ ಬರಬೇಕಿತ್ತು ಗೈಸ್, ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಎಷ್ಟೊತ್ತು ನಿಂತಿದ್ವಿ. ಆಮೇಲೆ ಅವರು ಎಲ್ಲರಿಗೂ ವಿಭೂತಿ ಬಳಿದು ಅದೇ ಅಕ್ಷತೆದು ಥರ ಕುಂಕುಮ ಥರ ಇಟ್ಟು ಆಮೇಲೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು. ಒಳಗಡೆ ಬರೀ ಪೂಜೆಯವ್ರನ್ನ ಮಾತ್ರ ಬಿಡ್ತಾರೆ ಗೈಸ್, ಮಿಕ್ದವರೆಲ್ಲ ಅವ್ರು ನಾರ್ಮಲಾಗಿ ಈಚೆಗಡೆ ಹತ್ರ ಬ್ಯಾರಿಕೇಡ್ ಹಾಕಿರ್ತಾರಲ್ಲ ಅದ್ರ ಈಚೆ ನಿಂತ್ಕೊಂಡಿದ್ರು. ನಮ್ಮ ಫ್ಯಾಮಿಲಿಯವರು ಎಷ್ಟೊಂದು ಜನ ಇದ್ದಾರೆ ಗೈಸ್, ನಮಗೆ ಅಷ್ಟು ಜಾಗದಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ತುಂಬ ಜನ ಇದ್ದರು. ಪೂಜೆ ಟೈಮು ಕರೆಕ್ಟಾಗಿ ನಮ್ಮ ಸಿಹಿಗೂ ನಿದ್ದೆ ಬರ್ತಾಯಿತ್ತು. ಅವಳು ಹಂಗೆ ಮಲ್ಕೊಂಡೇ ಬಿಟ್ಲು, ಪೂಜೆ ಆಗೋವರೆಗೂ ಇರಲಿಲ್ಲ ಅವಳು. ಆ್ಯಂಡ್ ನಮ್ಮ ಸಿಹಿ, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಡ್ಯಾಡಿ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ನನ್ನ ಹತ್ರನೇ ಇದ್ಲು. ಸೊ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸ್ವಲ್ಪ ಕಮ್ಮಿ ಸ್ಪೇಸ್ ಇತ್ತು. ಸೊ ಫುಲ್ ನೀಟಾಗಿ ಮುಂದೆ ಎಲ್ಲ ಹೋಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಿಲ್ಲ. ಎಷ್ಟಾಯಿತು ನನ್ನ ಕೈಲಿ ಅಷ್ಟು ಮಾಡ್ಕೊಂಡಿದ್ದೀನಿ. ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಗೈಸ್, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಜನ ಇದ್ರಲ್ಲ, ಸೊ ಬರೀ ಅವ್ರ ತಲೆಗಳು ಮಾತ್ರ ಎಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ನಮ್ಮ ಹೆಸರೆಲ್ಲ ಹೇಳಿ ನಮ್ಮ ಕೈಲೇ ದೀಪ ಎಲ್ಲ ಬೆಳಗಿಸಿ ನಮ್ಮ ಕೈಲೇ ದೀಪ ಎಲ್ಲ ಹಚ್ಚಿದ್ರು. ಶ್ಲೋಕ ಎಲ್ಲ ಹೇಳ್ಸಿ ಆಮೇಲೆ ದೀಪ ಎಲ್ಲ ಕೊಟ್ಟಿದ್ರು ಗೈಸ್ ಬೆಳಕಕ್ಕೆ. ಅಷ್ಟು ಮುಂದೆ ಎಲ್ಲ ಹೋಗೋಕ್ಕಾಗ್ತಿರಲಿಲ್ಲ. ಸೊ ಒಬ್ಬರು ಬೆಳಗ್ತಾರೆ, ಅವ್ರ ಕೈ ಹಿಡ್ಕೊಳ್ಳಿ ಅಂತ ಹೇಳಿದರು. ಸೊ ನಾವು ಹಿಡ್ಕೊಂಡು ನಿಂತಿದ್ವಿ. ಸಿಹಿ ಬೇರೆ ಮಲಗಿದ್ದಲ್ವ, ಸೊ ನಾನು ಹಿಂದೆ ನಿಂತ್ಕೊಂಡಿದ್ದೆ. ನಮ್ಮ ಅಜ್ಜಿ ಗೈಸ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳನ್ನೆಲ್ಲ ನೋಡಿದ್ದಾರೆ. ಅಷ್ಟೇ ಜನನ ನಾವೆಲ್ಲ ಅಲ್ಲೇ ನಿಂತ್ಕೊಂಡಿದ್ವಿ, ದೊಡ್ಡ ಫ್ಯಾಮಿಲಿ ಫುಲ್ಲು. ಇಷ್ಟು ವರ್ಷ ನಮ್ಮೂರಲ್ಲಿ ಇದ್ಕೊಂಡು ನಾನೇ ಒಂದು ಹುಣ್ಣಿಮೆ ಪೂಜೆ ನೋಡಿಲ್ಲ ಗೈಸ್, ಇದೇ ಫಸ್ಟ್ ಟೈಮ್ ನಾನು ಹುಣ್ಣಿಮೆ ಪೂಜೆ ನೋಡ್ತಾ ಇರೋದು. ಪೂಜೆ ಎಲ್ಲ ಆದಮೇಲೆ ಭಜನೆ ಕೂಡ ಮಾಡ್ತಾರೆ ಗೈಸ್. ಪೂಜೆ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಆಯಿತು. ಇದು ನೋಡಿ ಗೈಸ್, ದೇವ್ರದ್ದು ಫುಲ್ ಕ್ಲೀನಾಗಿ ಒಂದು ಕ್ಲಿಪ್ ಇಟ್ಕೊಂಡು ಹಾಕಿದ್ದೀನಿ. ಏನು ಚೆನ್ನಾಗಿದೆ ಅಲ್ವಾ. ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಅಲ್ಲಿ ಕುಕ್ ಮಾಡ್ತಾ ಇದ್ದಾರೆ. ಇದು ಊಟಕ್ಕೆ ಕ್ಯೂ. ಪೂಜೆ ಜೊತೆಗೆ ಊರವರೆಲ್ಲರಿಗೂ ಊಟ ಹಾಕ್ತಾರೆ. ಲೈಕ್ ಎವ್ರಿ ಮಂತ್ ಹುಣ್ಣಿಮೆ ದಿನ ಬರುತ್ತಲ್ಲ, ಸೊ ಅವತ್ತು ಗ್ರ್ಯಾಂಡಾಗೆಲ್ಲ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಊರವರೆಲ್ಲರಿಗೂ ಊಟ ಹಾಕ್ಸ್ತಾರೆ. ಸೊ ಇವತ್ತು ನಮ್ಮದು ಪೂಜೆ ಇತ್ತಲ್ವ, ಸೊ ನಾನು ಬಡಿಸ್ತೀನಿ ಅಂತ ಹೋಗಿ ಕೇಳಿ ನಾನು ನಮ್ಮ ಕಸಿನ್ಸ್ ಎಲ್ಲ ಸೇರಿ ಊಟ ಬಡಿಸ್ತಾ ಇದ್ವಿ. ಪೂಜೆ 7:30 ಸ್ಟಾರ್ಟ್ ಆಗಿತ್ತು ಗೈಸ್. ಆವಾಗ ಸ್ವಲ್ಪ ಜನ ಬಂದಿದ್ದರು. ಆಮೇಲೆ ಹೋಗ್ತಾ ಎಲ್ಲರೂ ಸ್ವಲ್ಪ ಲೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. 8:30 9 o'clock ಹಂಗೆ ಊಟ ಟೈಮಿಗೆ, ಅಂದರೆ ಎಲ್ಲರೂ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಆ ಟೈಮ್ ಆಗುತ್ತಲ್ವ. ಸೊ ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ದರು. ತುಂಬಾ ರಶ್ ಇದ್ದರು ಗೈಸ್. ಈ ಟೈಮಲ್ಲೇ ಒಳಗಡೆ ಎಲ್ಲ ಭಜನೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ನಾನಿಲ್ಲಿ ಊಟ ಬಡಿಸ್ತಾ ಇರೋದ್ರಿಂದ ಒಳಗಡೆದೇನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ ಗೈಸ್, ಬರೀ ಆಗ್ತಾ ಇರೋದನ್ನೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡಿದ್ದು ನನ್ನ ತಮ್ಮ ಹರ್ಷ. ಹೆಂಗೆ ಮಾಡಿರ್ತಾನೋ ಅಂದ್ಕೊಂಡಿದ್ದೆ, ಇಲ್ಲ ಬಟ್ ಚೆನ್ನಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು. ಫುಡ್ ಐಟಮ್ಸ್ ಎಲ್ಲ ಒಂದೇ ಸತಿ ಹಾಕ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಹಂಗಂಗೆ ಮಾಡಿ ಬಿಸಿ ಬಿಸಿ ಕೊಡ್ತಾಯಿದ್ರು ಗೈಸ್. ಡ್ರಮ್ಮಲ್ಲಿ ನೀರು ವಿತರಣೆ ನಮ್ಮ ಅಣ್ಣಂದಿರಿಂದ. ಹಾಯ್ ಮಾಡೋಣ ಅಣ್ಣ, ಹಾಯ್ ಮಾಡಿ. ಇಲ್ಲಿ ಪ್ರಸಾದ ವಿತರಣೆ ಗೈಸ್.
ಪಾಯಸ, ಕಡಲೆಬೇಳೆ ಪಲಾರ, ಪಲಾರ ಗೈಸ್, ಕಾಳ್ಗುಜ್ಜು, ಅನ್ನ ಸಾಂಬಾರು ಆ ಕಡೆ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಗೈಸ್, ಇಲ್ಲಿ ಪ್ರಸಾದ ಕೊಡೋದನ್ನು ಸ್ಟಾಪ್ ಮಾಡಿದರು ಬಿಕಾಸ್ ಅನ್ನ ಇನ್ನೂ ಬೇಯ್ತಾ ಇದೆ ಅಂತ ಅಂದರು. ಅಂದ್ಕೊಂಡಿದ್ದಕ್ಕಿಂತ 3 ಪಟ್ಟು ಜಾಸ್ತಿ ಜನ ಬಂದಿದ್ದರು ಗೈಸ್. ಅಲ್ಲಿ ಊರವರೇ ಹೇಳ್ತಾಯಿದ್ರು ಎಷ್ಟು ಜನ ಬಂದಿದ್ದಾರೆ, ಯಾವ ತಿಂಗಳು ಇಷ್ಟು ಜನ ಬರ್ತಾ ಇರಲಿಲ್ಲ ಅಂತ. ಮುಂಚೆ ಎಲ್ಲ ಮಾಡಬೇಕಾದ್ರೆ ತುಂಬ ಜನ ಬರ್ತಾಯಿದ್ರು, ಬಟ್ ಇವಾಗ ಅಷ್ಟೊಂದು ಜನ ಬರ್ತಾ ಇರಲಿಲ್ಲ. ಬಟ್ ಈ ಸತಿ ಮಾತ್ರ ತುಂಬಾ ಜನ ಬಂದಿದ್ದರು ಅಂತ ಅವರೇ ಹೇಳ್ತಾಯಿದ್ರು. ಸೊ ಯಾರಿಗೂ ಏನೂ ತೊಂದರೆ ಆಗ್ತೀರ, ಎಲ್ಲರೂ ಇದ್ದು ಕಾಯ್ಕೊಂಡು ಊಟ ಮಾಡ್ಕೊಂಡು ಹೋದ್ರು ಗೈಸ್. ಇನ್ನು ಸಾಕಾಗಲಿಲ್ಲ ಅಂದ್ಬಿಟ್ಟು ಲಾಸ್ಟಲ್ಲೆಲ್ಲ ತಂದು ಎಕ್ಸ್ಟ್ರಾ ಮತ್ತೆ ಮಾಡಿದ್ದಾರೆ. ಸೊ ಯಾರಿಗೂ ಏನು ಶಾರ್ಟೇಜ್ ಆಗ್ತೀರ, ಎಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಹೋದ್ರು. ನಮಗೂ ಕೂಡ ತುಂಬಾ ಖುಷಿ ಆಯಿತು, ತುಂಬಾ ಸಮಾಧಾನ ಕೂಡ ಆಯಿತು. ಮತ್ತು ಲಾಸ್ಟಲ್ಲಿ ಇಲ್ಲಿ ಮಹಾಮಂಗಳಾರತಿ ಮಾಡೋಕ್ಕೆ ಅಂತ ಕರೆದ್ರು. ಭಜನೆ ಎಲ್ಲ ಆದಮೇಲೆ, ಹಾಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲರಿಗೂ, ದೊಡ್ಡಪ್ಪ ಚಿಕ್ಕಪ್ಪ ನಮ್ಮಪ್ಪ ಎಲ್ಲರಿಗೂ ಸನ್ಮಾನ ಥರ ಮಾಡ್ತಾಯಿದ್ರು. ಅಂದರೆ ಗೌರವ ಸಲ್ಲಿಸೋ ಥರ, ಅಂದರೆ ಹುಣ್ಣಿಮೆ ಪೂಜೆ ಮಾಡಿಸಿ ಇಷ್ಟು ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿ ಶಾಲು ಮತ್ತು ಹಾರ ಎಲ್ಲ ಹಾಕಿ, ಆಮೇಲೆ ಲಾಸ್ಟಲ್ಲಿ ಪ್ರಸಾದ ಥರ ಎಲ್ಲ ಕೊಟ್ಟು ನಮ್ಮ ಕೈಲಿ ನಮಸ್ಕಾರ ಮಾಡಿಸಿ ಮುಗಿಸಿದ್ರು ಗೈಸ್. ಇದು ನಮ್ಮ ಫ್ಯಾಮಿಲಿ ಗೈಸ್. ಎಲ್ಲ ಬರೀ ದೊಡ್ಡವರೇ ಇದ್ದಾರೆ, ಮಕ್ಕಳು ಎಲ್ಲ ಅಲ್ಲಿ ಇಲ್ಲಿ ಊಟ ಬಡಿಸೋ ಕಡೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ಭದ್ರಂ ಪಶ್ಯೇಮಾಕ್ಷಮಿರ್ಯಜತ್ರಾಹ ಸ್ಥಿರೇಭಿರಂಗೈಃ ಸಸ್ತುವಾಗಂ ಸಸ್ತನೋಭಿಃ ವಿಷೇಮ ದೇವ ಇದಂ ಯದಾಯುಷಾ ಸಂಪಾಸಿಂಚಾಮಿಷ ಪ್ರಜಾಮಾನಂದಿಹಿಂಚಾಂ ದೀರ್ಘಮಾಯುಃ ಸಕಲಸನ್ಮಂಗಳಾನಿ ಭವಂತು ಇಷ್ಟಾರ್ಥ ಸಿದ್ಧಿರಸ್ತೋ ಪ್ರಸಾದ ಸಿದ್ಧಿರಸ್ತೋ. ಹಾಯ್ ಅನ್ನಿ ಅಷ್ಟೇ. ನಮ್ಮ ಅಣ್ಣ ಗೈಸ್, ಅವಾಗಲೇ ವಿಡಿಯೋ ತೆಗ್ದಿದ್ಯಾ, ಹೆಂಗೆ ತೆಗ್ದಿದ್ಯಾ ನೋಡಿ, ಚೆನ್ನಾಗಿ ಬಂದಿದೆ ಅಷ್ಟೇ ಹರ್ಷ, ಚೆನ್ನಾಗಿದೆ. ಹಾಯ್ ಅಷ್ಟೇ. ನಮ್ಮ ಗೋಟನ್ನ ನೋಡಿ ಸಿಹಿ ಹಿಡ್ಕೊಂಡು ಅದು ಬರೋವರೆಗೂ ಬಿಡ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಅದು ಎಳ್ಕೊಂಡು ಬರ್ತಾವಳೆ. ಬಾ, ಅದು ಬರಲ್ಲ ಕಣ್, ಬಾರವಾ ನೋಡಿ ಗೈಸ್, ಬಾ ಬಾ ಅಂತಾಳೆ ನೋಡಿ. ನಮ್ಮ ಸಿಹಿಗೆ ಬರೀ ಇಂಥದ್ದೇ, ಆಡು ಮೇಕೆ ಎಲ್ಲ ಇಷ್ಟ, ಪಕ್ಷಿ ನೋಡಿ. ಇದು ಚಿಕ್ಕ ಹಸ ನೋಡಿ, ಹಸುಕರ ಮಗಳೇ, ಇಲ್ಲಿ ಹಸುಕರ ನೋಡು ಚಿಕ್ಕದು ಅಂಬ ನೋಡಿ ಗೈಸ್, ಹೆಂಗೆ ಎಳ್ಕೊಂಡು ಹೋಗ್ತಾವಳ ಅದನ್ನ. ಗೈಸ್, ನೆನ್ನೆ ಎಲ್ಲ ಫಂಕ್ಷನ್ ಮುಗೀತು, ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಡ್ತೀವಿ. ಇದು ನಮ್ಮ ಅಜ್ಜಿ ಗೈಸ್, ನಮ್ಮ ಅಪ್ಪ ಅವರ ಅತ್ತೆ. ಫೋಟೋಸ್ ತಕ್ಕೊಂಡು ಆಶೀರ್ವಾದ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಗೈಸ್. ಟಾಟಾ, ಬಾಯ್ ಮೇಕಿ, ಬಾಯ್ ಬಾಯ್. ನೆನ್ನೆ ದೇವ್ರಿಗೆ ಹಾಕಿ ದಾರ ಕೊಟ್ಟಿದ್ರು, ಸೊ ನಾವು ಕಾರ್ಗೆ ಅಂತ ತೊಗೊಂಡು ಬಂದಿದ್ವಿ. ಸೊ ಕಾರ್ಗೆ ಹಾಕಿ ಇಲ್ಲಿ ನಮ್ಮ ದೊಡ್ಡಪ್ಪ ದುಡ್ಡು ಕೊಟ್ಟಿದ್ರು ಗೈಸ್. ಅದನ್ನು ನಾವೆಲ್ಲ ಕುತ್ಕೊಂಡು ಬ್ಯಾಗೆಲ್ಲ ಎತ್ಕೊಳ್ಳೋ ಬ್ಯುಸಿಲಿದ್ದರೆ ನಮ್ಮ ಸಿಹಿ ಕೊಟ್ಟಿರೋ ದುಡ್ಡನ್ನ ಅವಳು ಪ್ಯಾಂಟ್ ಜೋಬ್ ಒಳಗಡೆ ಇಟ್ಕೊತಾ ಇದ್ದಾಳೆ ನೋಡಿ. ನಾವು ಅಕ್ಕ ಅದನ್ನೇ ತೋರಿಸ್ತಾ ಇದ್ದೆ, ನೋಡಿ ನೀವು ಕೊಟ್ಟಿರೋ ದುಡ್ಡನ್ನ ಜೋಬ್ ಒಳಗಡೆ ಇಟ್ಕೊತಾ ಇದ್ದಾಳೆ ಅಂತ. ಅದಕ್ಕೆ ನಮ್ಮ ದೊಡ್ಡಪ್ಪ ಬಂದು ನೋಡ್ತಾಯಿದ್ರು. ಸೊ ಗೈಸ್, ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ನಾನು ಆಲ್ಮೋಸ್ಟ್ ಎಲ್ಲ ಬರೀ ವಾಯ್ಸ್ ಓವರೇ ಕೊಟ್ಟಿದ್ದೀನಿ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಗೈಸ್. ನೆಕ್ಸ್ಟ್ ಟೈಮಿಂದ ಹಂಗೆ ಡೈರೆಕ್ಟಾಗಿ ಬ್ಲಾಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, comment and subscribe to my YouTube channel. See you in other vlog.